you going? 1 hour. 1 hour. Why go? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಮಿಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ನಾವು ಇವತ್ತು ಸಮ್ಮರ್ ವೆಕೇಷನ್ಗೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಎತ್ತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವೀಗ ನೈಸ್ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ನೈಸ್ ರೋಡು ತುಮಕೂರು ಚಿತ್ರದುರ್ಗದ ಮೇಲೆ ಹೋಗೋದು ಅನಿಸುತ್ತೆ. ಸೊ ನೋಡಿ, ಈಗ ರೂಟು ಈಗ ಟೈಮ್ ಬಂದ್ಬಿಟ್ಟು ಒಂದು 6:30 ಆಗಿದೆ ಫ್ರೆಂಡ್ಸ್. ಆಗಲೇ ಸೂರ್ಯನ ನೋಡ್ತಾ ಇದ್ದೀರಲ್ವಾ, ಇನ್ನೇನು ಬಿಸಿಲು ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆನೂ ಬಿಸಿಲು ತುಂಬಾ ಇದೆ. ಸೊ ನೋಡೋಣ 1 ಅವರ್ದಲ್ಲಿ ಯಾವ ರೀತಿ ಇದೆ ಬಿಸಿಲು, ಏನು ಎತ್ತ ಅನ್ನೋದನ್ನು. ಸೊ ನಾವು ಹೋಗ್ತಾ ಇದ್ದೀವಿ 1 ಅವರಾಗೆ. ಆಯ್ವರ್ನಿಕಾ, ಎಲ್ಲಿ ಹೋಗ್ತಾ ಇದ್ದೀರಾ? 1 ಅವರ. ನೋಡಿದ್ಯಾ ಪ್ಲೇಸ್ ಎಲ್ಲ ಯಾವಾಗಾದರೂ? ಇಲ್ಲ, ಫಸ್ಟ್ ಟೈಮ್ ತಾನೇ ಹೋಗ್ತಾ ಇರೋದು. ವೈಭವ್, ನೀನು? ಇಷ್ಟನಾ? ಓ, ನೀನೇ ಸೆಲೆಕ್ಟ್ ಮಾಡಿದ? ನನ್ನ ಮಗನೇ ಸೆಲೆಕ್ಟ್ ಮಾಡಿರೋದು. ಓ, ತುಂಬ ಎಕ್ಸೈಟೆಡ್ ಇದ್ದಾಳೆ ಇವಳು. ಸೊ ಅಲ್ಲಿ ವಾತಾವರಣ ಎಲ್ಲ ನೋಡಿಬಿಟ್ಟು, ನೇಚರ್ ಎಲ್ಲ ಬೇರೆ ಯೂಟ್ಯೂಬ್ ವಿಡಿಯೋದಲ್ಲೆಲ್ಲ ನೋಡಿದ್ದಾರೆ. ಸೊ ತುಂಬ ಎಕ್ಸೈಟ್ ಆಗಿದ್ದಾಳೆ ಅವಳು. ಸೊ ನಾವು ಮನೆಯವ್ರನ್ನ ಮಾತಾಡ್ಸೋಣ. ಏನು ಅನ್ನಿಸ್ತಾ ಇದೆ? ನೋಡಬೇಕು ವೆದರ್ ಹೇಗಿದೆ, ಏನು ಎತ್ತ ಅನ್ನೋದು. ತುಂಬ ಕೂಲ್ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಗೊತ್ತಿಲ್ಲ ಹೇಗಿದೆ ಅಂತ. ಮೇ ಬಿ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸ್ವಲ್ಪ ವೆದರು ಕೂಲಾಗಿದೆ. ಇನ್ನು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರಲ್ಲಿ ಬಿಸಿಲು ಸ್ಟಾರ್ಟ್ ಆಗುತ್ತೆ. ನೋಡೋಣ. ಸೊ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು 1 ಅವರಕ್ಕೆ. ಹೇಗಿದೆ ಏನು ಎತ್ತ ನೋಡೋಣ. ಬಿಸಿಲೆಲ್ಲ ಕಡಿಮೆ ಇದೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಫ್ರೆಂಡ್ಸ್, ಎಲ್ಲ ಕಡೆನೂ ಬಿಸಿಲು ತುಂಬ ಇದೆ ಅಂತ ಹೇಳ್ತಾರೆ. ನೋಡೋಣ. ಫ್ರೆಂಡ್ಸ್, ಈಗ ಇನ್ನು ಒಂದು 2 ಕಿಲೋಮೀಟರ್ಗೆ ನಾವು ಲೆಫ್ಟ್ಗೆ ಎಕ್ಸಿಟ್ ಆಗಬೇಕು ತುಮಕೂರು ರೂಟ್ಗೆ. ಸೊ ನೋಡೋಣ. ಎಲ್ಲಾದರೂ ಬ್ರೇಕ್ಫಾಸ್ಟ್ಗೆ ಹೋಟೆಲ್ ನೋಡ್ತಾ ಇದ್ದೀವಿ. ಇನ್ನು ಹೊರಗಡೆ ಹೋದರೆ ಸಿಗುತ್ತೆ, ಅಂದರೆ ನೈಸ್ ರೋಡಿಂದ ಆಚೆ ಹೋದರೆ ಅಲ್ವಾ ನೈಸ್ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಟ್ರಾವೆಲ್ ಕಂಟಿನ್ಯೂ ಮಾಡ್ತೀವಿ. ಹೊಟ್ಟೆ ಹಸುವಾಗ್ತಾ ಇದೆ ಆಗಲೇ. ಇಲ್ಲಿ ನೋಡಿ ಟೋಲ್, ಎಕ್ಸಿಟ್ ಟೋಲ್ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ವಾ, 1.3 ಕಿಲೋಮೀಟರ್ NH48. ಫ್ರೆಂಡ್ಸ್, ಈಗ ತುಮಕೂರು ಎಕ್ಸಿಟ್ ಬರ್ತದೆ. ಸೊ ಟೋಲ್ ಗೇಟ್ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ನೋಡೋಣ ಎಲ್ಲಾದರೂ ನಮಗೆ ಬ್ರೇಕ್ಫಾಸ್ಟ್ಗೆ ಹೋಟ್ಲ್ ಸಿಗುತ್ತಾ ಅಂದ್ಬಿಟ್ಟು. ವರ್ಣಿಕಾ, ಎಷ್ಟು ಸರಿ ಹೇಳ್ತಿ? ಹೊಟ್ಟೆ ಹಸುವಾಗಿಲ್ವಾ? ಹೊಟ್ಟೆ ಹಸುವಾಯ್ತಾ? ಇನ್ನೊಂದು 900 ಮೀಟರ್ಸ್ ಆಮೇಲೆ ನೋಡೋಣ ಹೋಟೆಲ್ ಎಲ್ಲಾದರೂ ಸಿಗುತ್ತಾ ಅಂತ. ವೈಭವ್, ಏನು ಮಾಡ್ತಿದೀಯ? ಹೊರಗಡೆ ನೋಡ್ತಾ ಕೂತಿದ್ಯಾ? ಹೊಟ್ಟೆ ಹಸುವಾಗ್ತಾ ಇಲ್ವಾ ನಿನಗೆ? ಆಗ್ತಿದೆ. ಹೇಳಿ. ಈಗ ನಾವು ಇನ್ನೇನು ತುಮಕೂರು ಎಕ್ಸಿಟ್ ಬಂತು. ಈಗ ನೋಡಬೇಕು ಹೋಟೆಲ್ ಎಲ್ಲಾದರೂ ಸಿಗುತ್ತೋ ಏನೋ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಹೋಟ್ಲು ಸಿಗಬೇಕು, ಹೊಟ್ಟೆ ಹಸುವಾಗ್ತದೆ ಎಲ್ರಿಗೂ.
ಫ್ರೆಂಡ್ಸ್, ಈಗ ನಾವು ಹೋಟ್ಲು ಹುಡುಕ್ತಾ ಇದ್ದೀವಿ. ಇನ್ನೊಂದು 10 ನಿಮಿಷದಲ್ಲಿ A to B ಬರುತ್ತೆ. ಗೂಗಲಲ್ಲಿ ನೋಡ್ಕೊಂಡಿದ್ದೀವಿ. ಸೊ ತುಮಕೂರು ಕಂಪ್ಲೀಟ್ ಆಗೋವರೆಗೂ ಎಲ್ಲಿ ಹೋಟೆಲ್ಸೇ ಸಿಗಲಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಎಲ್ಲ ಕಡೆನೂ ಡೈವರ್ಷನು, ರೋಡ್ ರಿಪೇರಿ ಇರೋದ್ರಿಂದ ಎಲ್ಲೂ ಹೋಟೆಲ್ ಸಿಗಲಿಲ್ಲ. ಇನ್ನೇನು ಮುಂದೆ ಇನ್ನೊಂದು 8 ಮಿನಿಟ್ಸು A to B ಸಿಗುತ್ತೆ. ಟೈಮ್ ಬಂದುಬಿಟ್ಟು 8:15 ಆಗಿದೆ. ಬ್ರೇಕ್ಫಾಸ್ಟ್ ಮಾಡಬೇಕು. ಎಲ್ಲರ ಹೊಟ್ಟೆನೂ ತಾಳ ಆಗ್ತಾ ಇದೆ. ನೋಡಿ, ನನ್ನ ಮಗಳಿಗೆ ಹೊಟ್ಟೆ ಹಸುವಾಗ್ಬಿಟ್ಟಿದೆ. ಸುಮ್ಮನೆ ಕೂತಿದ್ದಾಳೆ. ಆಗಲೇ ಒಂದು ರೌಂಡ್ ನಿದ್ದೆನೂ ಆಯಿತು. ನಿದ್ದೆ ಮಾಡಿ ಎದ್ದಿದ್ದಾಯ್ತು ಅವಳು. ರೋಡೆಲ್ಲ ಖಾಲಿ ಇದೆ. ಅಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತು. ಈಗ ಇದು ಶಿರಾ ಹತ್ರ ಬಂದಿದ್ದೀವಿ. ಬಿಸಿಲು ಸ್ಟಾರ್ಟ್ ಆಗಿದೆ ಆಗಲೇ. ಹೊಟ್ಟೆ ಹಸಿತಾ ಇಲ್ವಾ ವರ್ಣಿಕಾ? ಹೊಟ್ಟೆ ಹಸಿತಾ ಇದೆ. ನಿದ್ದೆ ಮಾಡಿದ್ದೀಯಾ? ಅಣ್ಣನ ಜೊತೆ ಕುಂತ್ಬಿಟ್ಟಿದ್ಯಾ? ಇವತ್ತು ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಬಿಟ್ಟು ಅವ್ರ ಅಣ್ಣನ ಜೊತೆ ಕೂತಿದ್ದಾಳೆ. ಇಲ್ದಿದ್ರೆ ಅಮ್ಮ ಜೊತೆ ಅಮ್ಮ 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 ಅಂತ ಇದ್ಲು. ಇವತ್ತು ಅಣ್ಣ ತಂಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನೋ ವೈಭವ್ ಹೊಟ್ಟೆ ಹಸಿವಾಗಿಲ್ಲ, ಅದಕ್ಕೆ ಆರಾಮಾಗಿ ಕೂತ್ಕೊಂಡಿದ್ದಾನೆ. ವೈಭವ್ ಫೇವ್ರೇಟ್ ಏನು ನಿನ್ನ ತಿಂಡಿ? ಬ್ರೇಕ್ಫಾಸ್ಟ್ ದೋಸೆ. ವರ್ಣಿಕ, ನಿನಗೇನು ಬೇಕು? ರೋಟಿ. ಬ್ರೇಕ್ಫಾಸ್ಟಿಗೆ ರೋಟಿ ತಿಂತಾರಾ? ಈಗ ಬಂದಿದ್ದೀವಿ ಆನಂದ್ ಅಡಿಯಾರ್ ಭವನ್ ಹೋಟೆಲ್ಗೆ. ಸೊ ಈಗ ಆರ್ಡ್ರ್ ಮಾಡಬೇಕು. ತುಂಬ ರಶ್ ಇದೆ, ಏನಿದೆ ಗೊತ್ತಿಲ್ಲ, ನೋಡಬೇಕು. A to B ಗೆ ಬಂದಿದ್ದೀವಿ ಫ್ರೆಂಡ್ಸ್. ಈಗ ಆರ್ಡರ್ ಮಾಡಬೇಕು, ನೋಡೋಣ. ಸೊ ಗೈಸ್ ನೋಡಿ, ಈಗ ಊಟ ಟಿಫನ್ ಬಂದಿದೆ, ತಿಂತಾ ಇದ್ದೀವಿ. ಕೇಸರಿ ಬಾತ್ ಇದು, ಅದು ಮಿನಿ ಟಿಫನ್ ಅಂತ. ಹೆಂಗಿದೆ ವರ್ಣಿಕಾ? ಚೆನ್ನಾಗಿದೆನಾ? ತಿಂತಾ ಏನು ತಿಂತೀವಿ ಹೇಳು? ಐಸ್ ಕ್ರೀಮ್. ಅಲ್ಲಿ ಹೇಳು. ಯೂನಿಕಾರ್ನ್ ಐಸ್ ಕ್ರೀಮ್. ಯೂನಿಕಾರ್ನ್. ಇಲ್ಲಿ ಮಕ್ಕಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಐಸ್ ತಿಂತಾ ಇದ್ದಾರೆ. ನೋಡಿ, ಈಗ ನನ್ನ ಮಗ ಏನು ಒಂದು ಐಸ್ ಕ್ರೀಮ್ ತೊಗೊಂಡಿದ್ದಾನೆ. ಯಾವುದೋ ಇದು? ಫ್ರೂಟ್ ಓವರ್ಲೋಡ್. ತೋರಿಸು. ಫ್ರೂಟ್ ಓವರ್ಲೋಡ್. ಬಾಸ್ಕಿನ್ ರಾಬಿನ್ಸಲ್ಲಿ ನಾವು ಐಸ್ ಕ್ರೀಮ್ ಸವಿತಾ ಇದ್ದಾನೆ ನನ್ನ ಮಗ. ನಾವು ಮತ್ತು ನಮ್ಮ ವೈಫು ಈಗಿನ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿಲ್ಲ. ಸೊ ಮಕ್ಕಳಿಗೆ ಗೊತ್ತಲ್ವ, ಈಗ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮ್ ತಿನ್ನೋದು ಒಂದು ಖುಷಿ ಮಕ್ಕಳಿಗೆ. ಇದು ಫ್ರೂಟ್ ಓವರ್ಲೋಡ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾನೆ. ಚೆನ್ನಾಗಿದೆ. ಫ್ರೂಟ್ಸ್ ಇದೆ ಇದರಲ್ಲಿ, ಡ್ರೈ ಫ್ರೂಟ್ಸ್ ಇದೆ. ತುಂಬ ಚೆನ್ನಾಗಿದೆ ಐಸ್ ಕ್ರೀಮು. ಬಟ್ ನಾವು ತಿಂತಾ ಇಲ್ಲ ಫ್ರೆಂಡ್ಸ್. ಇಷ್ಟು ಬೆಳಗ್ಗೆ ಐಸ್ ಕ್ರೀಮ್ ನಮಗೆ ತಿನ್ನೋಕ್ಕಾಗಲ್ಲ. ಇವ್ರ ಮಕ್ಕಳು ಗೊತ್ತಲ್ವ, ಐಸ್ ಕ್ರೀಮ್ ಅಂದರೆ ತುಂಬಾ. ಇವಳಿಗಂತೂ ಟಿಫಿನ್ ಬೇಡ, ಊಟ ಬೇಡ, ಏನು ಬೇಡ, ಬರೀ ಐಸ್ ಕ್ರೀಮ್. ತೋರಿಸು. ಏನಿದೆ? ಯೂನಿಕಾರ್ನ್. ಸ್ಟ್ರಾಬೆರಿ ಯೂನಿಕಾರ್ನ್. ಬಾಸ್ಕಿನ್ ರಾಬಿನ್ಸಲ್ಲಿ ಬೆಳಗ್ಗೆ 9 ಗಂಟೆಗೆ ಐಸ್ ತಿಂತಾ ಇದ್ದಾಳೆ. ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ನಮ್ಮ ಜರ್ನಿನ. ಈಗ ಲೆಫ್ಟಲ್ಲಿ ಹೋಗಬೇಕು. ಸರ್ವಿಸ್ ರೋಡಿಂದ ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಶಿರಾ. ಸೊ ಶಿರಾ ಇದು ಸರ್ವಿಸ್ ರೋಡು. ಈಗ ಲೆಫ್ಟ್ ತೊಗೊಂಡು ಹೈವೇ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, Head northwest on NH Service Road. NHಗೆ ಬಂದ್ಬಿಟ್ಟು ರೋಡ್ ಸ್ಟಾರ್ಟ್ ಆಯಿತು.
ಮೇ ಬಿ ಹಿರಿಯೂರಿಂದ ರೂಟ್ ಚೇಂಜ್ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ನಾವು ಚಿತ್ರದುರ್ಗ ಏನು ಹೋಗೋದಿಲ್ಲ, ಹಿರಿಯೂರಿಂದ ಒಳಗಡೆ ಹೋಗೋದಿರುತ್ತೆ ರೂಟು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವರಿಬ್ಬರೇ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಬಿಸಿಲು ಸ್ಟಾರ್ಟ್ ಆಯ್ತಲ್ವಾ ನೋಡಿ, ಇಬ್ರು ಐಸ್ ತಿಂತಾ ಇದ್ದಾರೆ ಇಬ್ರು. ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಮಿನಿ ಟಿಫಿನ್ ತೊಗೊಂಡಿದ್ವಿ. ಮಿನಿ ಟಿಫಿನಲ್ಲಿ ಪೊಂಗಲು, ಒಂದು ಚಿಕ್ಕದು ಮಸಾಲ ದೋಸೆ, ಒಂದು ಸಿಂಗಲ್ ಇಡ್ಲಿ, ಸಾಂಬಾರು, ಚಟ್ನಿ ಮತ್ತು ಸ್ವೀಟ್ ಕೊಟ್ಟಿರ್ತಾರೆ, ಕೇಸರಿ ಬಾತು, ವಡೆ. ಇಷ್ಟು ಚೆನ್ನಾಗಿತ್ತು. ತಿಂದ್ಕೊಂಡು ನನ್ನ ಮಗ ಮಸಾಲ ದೋಸೆ ತೊಗೊಂಡಿದ್ದ, ಅವನು ಬೇರೆ ಒಂದು ಸ್ವೀಟ್ ಕೇಸರಿ ಬಾತ್ ತೊಗೊಂಡಿದ್ದ. ನಮ್ಮ ಮನೆಯವರು ಮಿನಿ ಟಿಫಿನ್ ತೊಗೊಂಡಿದ್ವಿ. ನಾವು ಒಂದು ಮಿನಿ ಟಿಫಿನಲ್ಲಿ ನಾನು ನಮ್ಮ ಮಗಳು ತಿಂದಿದ್ದಾಯಿತು. ಇನ್ನೊಂದು ಮಿನಿ ಟಿಫಿನಲ್ಲಿ ನನ್ನ ಮನೆಯವ್ರು ತಿಂದರು. ಇನ್ನು ನನ್ನ ಮಗ ಮಿನಿ ಟಿಫಿನ್ ಬೇಡ ಅಂದ್ಬಿಟ್ಟು ಅವನು ಮಸಾಲೆ ದೋಸೆ ತೊಗೊಂಡಿದ್ದ, ಜೊತೆಗೆ ಒಂದು ಕೇಸರಿ ಬಾತ್ ತಿಂದ. ಫ್ರೆಂಡ್ಸ್, ಇದು ರೂಟ್ ಬಂದುಬಿಟ್ಟು ನಾವು ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ರೂಟು ಅಂತ ನೋಡಿದ್ದಾಯಿತು ಮ್ಯಾಪಲ್ಲಿ. ಸೊ ಹೋಗೋಣ ಬನ್ನಿ, ಯಾವ ರೀತಿ ಇರುತ್ತೆ ಏನು ಎತ್ತ ಅಂದ್ಬಿಟ್ಟು. ಮಿನಿಮಮ್ 9 to 10 hours ಜರ್ನಿ ಬೇಕಾಗುತ್ತೆ. ಸೊ ನಾವು ಮಧ್ಯದಲ್ಲಿ ನಿಲ್ಲಿಸಿ ಹೋಗ್ತೀವಲ್ವಾ, ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗೋದ್ರೆ ಚೆನ್ನಾಗಿ. ಯಾಕಂದರೆ ನಮ್ಮ ಮನೆಯವರೊಬ್ಬರೇ ಡ್ರೈವಿಂಗ್ ಮಾಡೋದಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ ರೂಟೆಲ್ಲ, ನೋಡೋಣ ಮುಂದೆ ಹೇಗಿದೆ ಅಂದ್ಬಿಟ್ಟು. ಎಲ್ಲಿ ನೋಡಿದರೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನೆಲ್ಲಾದರೂ ಸ್ವಲ್ಪ ಟೀ ಬ್ರೇಕ್ಗೆ ನಿಲ್ಲಿಸೋಣ ಅಂತ ನೋಡ್ತಾ ಇದ್ದೀವಿ. ಬಟ್ ಹೈವೇ ಇರೋದ್ರಿಂದ ನಿಲ್ಲಿಸೋದಕ್ಕೂ ಕಷ್ಟ. ನೋಡೋಣ ಮುಂದೆಲ್ಲಾದರೂ ಸಾಧ್ಯ ಆದರೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀವಿ. ಮಕ್ಕಳಿಬ್ರು ಮಲಗಿದ್ದಾರೆ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮಲ್ಕೊಂಡ್ಬಿಟ್ಟಿದ್ದಾರೆ. ಟಿಫಿನ್ ಎಲ್ಲ ಮಾಡ್ಕೊಂಡ್ರಲ್ವಾ, ಸೊ ಹಾಗಾಗಿ ಇನ್ನು ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ರೋಡೆಲ್ಲ ಖಾಲಿ ಅನ್ನಿಸ್ತಾ ಇತ್ತು, ಹೈವೇಗಳೆಲ್ಲ. ಬಟ್ ಮೇ ಬಿ ನಾವು ಬಂದಿರೋ ರೂಟು ಸ್ವಲ್ಪ ಲಾರಿಗಳೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಇನ್ನು ನೋಡೋಣ ಮುಂದೆ ಹೇಗಿದೆ ಏನು. ಅಲ್ಲದೆ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ ಫ್ರೆಂಡ್ಸ್, ಈ ಪೇಪರ್ ಹೂಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈ ಹೈವೇ ಮಧ್ಯದಲ್ಲೆಲ್ಲ ಇದೇ ಪೇಪರ್ ಹೂಗಳು ಕಲರಲ್ಲಿ ಇರುತ್ತೆ. ಯೆಲ್ಲೋ ಕಲರ್ ಇರುತ್ತೆ, ಪಿಂಕ್ ಇರುತ್ತೆ, ನೋಡೋದಕ್ಕೇನೋ ಒಂಥರ ಖುಷಿ. ಇನ್ನು ಶಿವಮೊಗ್ಗದ ಕಡೆ ರೂಟು ನಾವು ಚೇಂಜ್ ಮಾಡಿದ್ದಾಯಿತು. ಇನ್ನು ಇಲ್ಲಿಂದ ಒಂದು 1 hour ಆದಮೇಲೆ ತಿರ್ಗಾ 1 hour ಘಾಟ್ ಸೆಕ್ಷನ್ ಇರುತ್ತಂತೆ. ಈ ಥರ ಸ್ಟ್ರೇಟ್ ರೋಡ್ ಇರೋದಿಲ್ಲ. ಸೊ ನಾನಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀನಿ. ಇನ್ನು ಈ ಥರ ಎಲ್ಲ ಚಪ್ರ ಹಾಕಿದ ಥರ ಕಾಣಿಸ್ತಾ ಇತ್ತು ಹಾಲಿನ ಮರಗಳದ್ದು. ಆಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡೋಣ, ಮಕ್ಕಳಿಬ್ಬರು ಇನ್ನೂ ಮಲಗಿದ್ದಾರೆ. ಯಾವಾಗ ಅವರು ಎದ್ದೇಳ್ತಾರೋ ಎದ್ದೇಳಲಿ. ಸೊ ಆರಾಮಾಗಿ ನಿದ್ದೆ ಮಾಡ್ತಿರೋರನ್ನ ಯಾಕೆ ಎಬ್ಬಿಸ್ಬೇಕಲ್ವಾ, ಹಾಗೆ ಹೋಗೋಣ. ಇನ್ನಿಲ್ಲಿ ಗಿಡ ಮರಗಳಂತೂ ಸಿಕ್ಕಾಪಟ್ಟೆ ಗ್ರೀನರಿ ಆಗಿತ್ತು. ನೋಡೋದಕ್ಕೇನೋ ತುಂಬ ಮನಸ್ಸಿಗೆ ಸಂತೋಷ ಅನ್ನಿಸ್ತಾ ಇತ್ತು. ಹಾಗೆ ವಿಡಿಯೋನ ನಾನು ತಗೊಳ್ತಾ ಇದ್ದೀನಿ. ನನಗೆ ಇನ್ನೊಂದೇನು ಅಂದರೆ, ಈ ರೀತಿಯ ಗಿಡ ಮರಗಳು ಅಥವಾ ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಇನ್ನು ಇಲ್ಲಿಂದ ಅನಿಸುತ್ತೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. 100 ಅಥವಾ 80 ಕಿಲೋಮೀಟರು ಫುಲ್ಲು ಘಾಟ್ ಸೆಕ್ಷನ್ ಇದೆ. ಇನ್ನೊಂದೇನು ಗೊತ್ತಾ, ನನಗೆ ಆಶ್ಚರ್ಯ ಆಗೋದು ರೋಡು.
ಈ ಕಾಡಿನ ಮಧ್ಯದಲ್ಲೂ ರೋಡನ್ನ ಮಾಡ್ತಾರಲ್ವ, ಅವ್ರಿಗೆ ಆ್ಯಡ್ಸಪ್ ಅಂತ ಹೇಳ್ಬೋದು. ಅದೆಷ್ಟೋ ವೆಹಿಕಲ್ಸ್ ಓಡಾಡ್ತವೆ, ಅದೆಷ್ಟೋ ಜನರು ಓಡಾಡ್ತಾರೆ, ಅವರಿಗೆಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರಲ್ವ, ಅವರಿಗೊಂದು ಧನ್ಯವಾದ ಹೇಳ್ಬೋದು. ನೀನು ನಾನು ಆಮೇಲೆ ಮಾತಾಡೋಣ. ಎಲ್ಲರಿಗೂ ಯಾರು ಸ್ಕೂಲ್ ನೋಡ್ಮೇಲೆ ಹೆವೆನ್ ಅಲ್ಲ ಸ್ಕೂಲ್. ನೋಡು, ನಿಸರ್ಗದ ಮಧ್ಯೆ ಕಲಿಬೇಕಂದ್ರೆ ಎಷ್ಟು ಪುಣ್ಯ ಮಾಡ್ಯಾರ ಅವ್ರು. ನಡ್ಕೊಂಡ್ ಬರ್ತಾರ ಅವ್ರ ಮನೆಯಿಂದ, ಎಲ್ಲೆಲ್ಲ ಇರ್ತಾವ ಮನೆಗಳು, ಯಾವ ಜಂಜಾಟ ಇರಲ್ಲ, ಗಾಡಿ ಸೌಂಡ್ ಇರಲ್ಲ. ಬಟ್ ಬೆಸ್ಟ್ ಓದ್ ಹೆಂಗ್ ಆಗ್ತೈತೆ. Every night feels like I've been here much longer. Days are blue when I couldn't possibly have seen it, but I felt this place before. ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಕೋಸ್ಟಲ್ ಬ್ರಿಡ್ಜ್, ಹೊನ್ನಾವರದಲ್ಲಿ ಕೋಸ್ಟಲ್ ಬ್ರಿಡ್ಜ್ ಸ್ಟೇ ಅಂತಂದ್ಬಿಟ್ಟು. ನೋಡ್ವಾ, ಈ ಥರ ಇದೆ ಎಂಟ್ರೆನ್ಸು. ತೋರಿಸ್ತಾ ಹೋಗ್ತೀನಿ ನಾನು. ಇದು ಎಂಟ್ರೆನ್ಸು, ಕಾರ್ ಪಾರ್ಕಿಂಗ್ಗೆಲ್ಲ ಈ ಥರ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಫುಲ್ ಎಲ್ಲ ತೆಂಗಿನ ಗಿಡಗಳಿದ್ದಾವೆ. ಸೊ ಕೋಸ್ಟಲ್ ಬ್ರಿಡ್ಜ್ ಹೋಮ್ ಸ್ಟೇ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ವ, ಎಲ್ಲ ತೆಂಗಿನ ಮರಗಳಿದ್ದಾವೆ. ಪಾರ್ಕಿಂಗಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ ಮಾತ್ರ. ಇನ್ನೂ ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್. ಹಿಂದ್ಗಡೆ ಬ್ಯಾಕ್ ವಾಟರ್ದು ವ್ಯೂ ಬರುತ್ತೆ, ತುಂಬ ಚೆನ್ನಾಗಿದೆ. ರೂಮ್ಸ್ ಎಲ್ಲ ತೋರಿಸ್ತೀನಿ, ಎಲ್ಲ ಕಾರ್ ಪಾರ್ಕಿಂಗು. ಇನ್ನು ನೆಕ್ಸ್ಟು ಮುಂದ್ಗಡೆ ಕಾಣಿಸ್ತಾ ಇದೆ ಫಸ್ಟ್, ಅದು ರಿಸೆಪ್ಷನ್ ರೂಮ್ ಅಂದ್ಬಿಟ್ಟು. ಇನ್ನು ನೆಕ್ಸ್ಟು ಎಲ್ಲ ಕಡೆ ಮರಗಳಿದ್ದಾವೆ. ನೋಡ್ತಾ ಇದ್ರಲ್ವ, ಎಲ್ಲ ರೂಮ್ಗಳಿದೆ. ಇನ್ನು ನಮ್ಮದು ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ನಮ್ಮ ರೂಮ್ಗೆ ಹೋಗೋಣ ಬಂದೆ ಮೇಲೆ. ಇದು ಒಂದು ರೂಮು ಮಾಡ್ತೀನಿ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಹಾಯ್. ನೋಡಿ, ಇದು ಎಂಟ್ರೆನ್ಸು. ಫಸ್ಟು ಬಂದ ತಕ್ಷಣ ಲೆಫ್ಟ್ ರೂಮ್ ಎಂಟ್ರಿ ಆದ ತಕ್ಷಣ ಲೆಫ್ಟ್ಗೆ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಎಲ್ಲ ತುಂಬ ದೊಡ್ಡದಾಗಿದೆ, ಕ್ಲೀನು ಇದೆ ಅನಿಸುತ್ತೆ. ಕ್ಲೀನ್ ಆಗಿದೆ ಫ್ರೆಂಡ್ಸ್. ಇನ್ನು ಚಿಕ್ಕದಾಗಿ ವಾಶ್ ಬೇಷನ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಮಿರರ್ ಇದೆ. ಇನ್ನು ಹೊರಗಡೆ ಹೋಗೋಣ. ಇವರೆಲ್ಲರೂ ಮಲಗಿಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಟಯರ್ಡ್ ಬೇರೆ ಆಗಿದೆ ಅಂತ ಇದ್ರು ನಮ್ಮ ಮನೆಯವರು. ಸೊ 9 hours ಡ್ರೈವ್ ಮಾಡೋದಂದರೆ ಸಾಮಾನ್ಯ ಅಲ್ಲ. ಸೊ ರೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಬ್ಯಾಕ್ ಪೇನ್ ಬಂದಿದೆ ಅನಿಸುತ್ತೆ. ಇನ್ನು ನೆಕ್ಸ್ಟು ಬಾತ್ರೂಮಿಂದ ಹೊರಗಡೆ ಬಂದ ತಕ್ಷಣ ಇಲ್ಲಿ 2 ಎಕ್ಸ್ಟ್ರಾ ಮ್ಯಾಟ್ರೆಸ್ ಕೊಟ್ಟಿದ್ದರು, ಜೊತೆಗೆ ಒಂದು ಕಾಟು, ಒಂದು ಬೆಡ್ ಇದೆ. ಇನ್ನು ಟಿ ವಿ, ಎ ಸಿ ಬೇಕೇ ಬೇಕು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲೂ. ಬಟ್ ವಾತಾವರಣ ಹಚ್ಚ ಹಸಿರಾಗಿದೆ, ಬಟ್ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಇದೆ. ಇನ್ನು ಮಿರರ್ ಇದೆ ಚಿಕ್ಕದಾಗಿ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಡೈನಿಂಗ್ ಟೇಬಲ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ, ಚಿಕ್ಕದಾಗಿದೆ. ಮತ್ತು ಇಲ್ಲಿ ಬಂದುಬಿಟ್ರೆ ಬಾಲ್ಕನಿ ತುಂಬ ವಿಶಾಲವಾಗಿದೆ. 2 ಚೇರ್ ಇದೆ, ಆರಾಮಾಗಿ ಸಂಜೆ ಅಥವಾ ಬೆಳಗ್ಗೆ ಹೊತ್ತು ಕಾಫಿ ಅಥವಾ ಟೀ ಕುಡ್ಕೊಂಡು ಈ ಸೀನ್ರಿನ ನೋಡಿಕೊಂಡು ಕೂಡ್ಬೋದು ಫ್ರೆಂಡ್ಸ್. ಬ್ಯಾಕ್ ವಾಟರ್ ಸೀನ್ರಿ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ವಾ.
ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೂಮ್ ಮಾತ್ರ ನನಗೆ. ಈ ಥರದ್ದು ಒಂದು ಸ್ಟೇ ಎಲ್ಲೂ ಇರಲಿಲ್ಲ ನಾವು, ತುಂಬಾ ಇಷ್ಟ ಆಯಿತು. 1 ಅವರ್ದಲ್ಲೆಲ್ಲ ಈ ಥರ ಬೇರೆ ಎಲ್ಲೂ ಇಲ್ಲ ಅಂತ ಮಾತಾಡ್ತಾಯಿದ್ರು ಜನ. ಬಟ್ ಇಲ್ಲಿ ಮಾತ್ರ ಸಖತ್ತಾಗಿದೆ. ಅವರು ಯಾವ ಥರ ಹೇಳ್ತಾ ಇದ್ರಲ್ಲ ಅದೇ ಥರನೇ ಇದೆ. ರೂಮ್ಗಳೆಲ್ಲ ತುಂಬ ಕ್ಲೀನಾಗಿದೆ ಮತ್ತು ಸರ್ವಿಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಇನ್ನು ನೆಕ್ಸ್ಟು ಬೇಗ ಊಟಕ್ಕೆ ಹೋಗಬೇಕು. ತುಂಬ ಹೊಟ್ಟೆ ಹಸ್ವಾಗ್ತಾಯಿದೆ. ಹೋಟೆಲ್ ಬೇರೆ ಹುಡುಕಬೇಕು, ಎಲ್ಲಿದೆ ಅಂತ ಗೊತ್ತಿಲ್ಲ. ನಾವು ಬರ್ತಾನೆ ಆನ್ ದ ವೇ ಮಾಡ್ಕೊಂಡು ಬರ್ಬೋದಿತ್ತು, ಬಟ್ ಫ್ರೆಶ್ ಅಪ್ ಆಗೋದಿತ್ತಲ್ವ, ಹಾಗೆ ಬಂದ್ವಿ ರೂಮ್ಗೆ. ನಾವಿಲ್ಲೇ ರೂಮಲ್ಲೆಲ್ಲ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಲಂಚ್ಗಂತ ಬಂದ್ವಿ. ಬಟ್ ಟೈಮ್ ಈಗಾಗಲೇ 4:30 ಆಗಿದೆ. ಇಲ್ಲಿ ಲಂಚ್ ಸಿಗೋದಿಲ್ಲ ಅಂತೆ. ಸೊ ಬ್ರೇಕ್ಫಾಸ್ಟ್ ದೋಸೆ ಮಾತ್ರ ಇದೆ. ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಹೋಟೆಲು ರಾಮೇಶ್ವರಂ ವೆಜ್ ಅಂದ್ಬಿಟ್ಟು. ಊಟ ಏನೂ ಸಿಗ್ತಾಯಿಲ್ಲ. ಬ್ರೇಕ್ಫಾಸ್ಟು ದೋಸೆ ತಿನ್ನೋದಕ್ಕೆ ಬೇಜಾರು, ಬಟ್ ಏನು ಮಾಡೋಕ್ಕಾಗಲ್ಲ. ತೊಗೊಂಡು ಬಂದು ತಿಂತಾಯಿದ್ದೀವಿ. ಈಗ ನೋಡಿ ಪಕೋಡ ಆರ್ಡರ್ ಮಾಡಿದ್ದೀವಿ, ಆನಿಯನ್ ಪಕೋಡ. ಹೇಗಿದೆ ನೋಡಬೇಕು. ತಿಂದ್ಕೊಂಡು ಮುಂದೆ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.